ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಲಂಕಾಕಾಂಡಕ್ಕೆ ಸ್ವಾಗತ. ರಾಮ ರಾವಣರ ಯುದ್ಧವು ಮುಗಿದು ರಾವಣನ ವಧೆಯಾಗಿದೆ. ವಿಭೀಷಣನ ಪಟ್ಟಾಭಿಷೇಕವಾಯಿತು. ಅವನಿಜೆಯಾದ ಸೀತೆಯನ್ನು ಶ್ರೀರಾಮಚಂದ್ರನಿಗೆ ವಿಭೀಷಣನು ತಂದೊಪ್ಪಿಸಿದನು. ಆ ಸಂದರ್ಭದಲ್ಲಿ ಭಗವಂತನು ತನ್ನ ಲೀಲಾ ನಾಟಕವನ್ನು ನಡೆಸಿ ಹಿಂದೆ ದಂಡಕಾರಣ್ಯದಲ್ಲಿ ನಿಜವಾದ ಸೀತೆಯನ್ನು ಅಗ್ನಿದೇವನಿಗೆ ಅರ್ಪಿಸಿ ಛಾಯಾ ಸೀತೆಯನ್ನು ರಾವಣನು ಅಪಹರಿಸಿಕೊಂಡು ಹೋಗಲು ಶ್ರೀರಾಮನು ಅವಕಾಶ ಮಾಡಿಕೊಟ್ಟಿದ್ದ. ಆದರೆ ಈ ದಿವ್ಯ ರಹಸ್ಯ ಯಾರಿಗೂ ತಿಳಿದಿರಲಿಲ್ಲ. ಈಗ ಅದೇ ಛಾಯಾ ಸೀತೆಯನ್ನು, ಅಂದರೆ ರಾವಣನ ಬಂಧನದಲ್ಲಿದ್ದ ಛಾಯಾ ಸೀತೆಯನ್ನು ಕರೆಸಿ ಉದ್ದೇಶಪೂರ್ವಕವಾಗಿ ಲೋಕ ವಿಡಂಬನಾರ್ಥವಾಗಿ ಕೆಲವು ಕಟು ನುಡಿಗಳನ್ನಾಡಿ ಆ ಕಾರಣದಿಂದ ಸೀತೆ ಅಗ್ನಿಪ್ರವೇಶ ಮಾಡಿದಳು ಎಂದು ಲೋಕಕ್ಕೆ ಅನಿಸುವಂತೆ ಮಾಡಿ ಅಗ್ನಿ ಪ್ರವೇಶ ಮಾಡಿದುದು ಛಾಯಾ ಸೀತೆ. ಆಕೆ ಕರಗಿ ಹೋದುದು ನಿಜವಾದ ಸೀತೆಯಲ್ಲಿ. ನಿಜವಾದ ಸೀತೆಯನ್ನು ಅಗ್ನಿದೇವನು ಕರೆದುಕೊಂಡು ಬಂದು ಶ್ರೀರಾಮಚಂದ್ರನಿಗೆ ಅರ್ಪಿಸುತ್ತಾನೆ. ಈ ಮೂಲಕ ಸೀತಾರಾಮರು ಪುನಃ ಒಂದಾಗುತ್ತಾರೆ. ಬಳಿಕ ಶ್ರೀರಾಮನ ಅನುಮತಿಯನ್ನು ಪಡೆದು ಇಂದ್ರನ ಸಾರಥಿ ಮಾತಲಿಯು ಪ್ರಭು ಚರಣಗಳಿಗೆ ಪ್ರಣಾಮಗೈದು ರಥದೊಂದಿಗೆ ಸುರಪುರಕ್ಕೆ ತೆರಳಿದನು. ಅನಂತರ ಸ್ವಕಾರ್ಯ ಫಲ ನಿರತರಾದ ದೇವತೆಗಳು ಬಂದು ಜ್ಞಾನಿಗಳಂತೆ ಸ್ತುತಿಸತೊಡಗಿದರು. ಓ ದೀನಬಂಧು, ಕೃಪಾಳು ರಘುನಾಥ, ಓ ಪರಮದೇವನೇ, ನೀನು ದೇವತೆಗಳ ಮೇಲೆ ಬಹಳವಾಗಿ ಕೃಪೆ ತೋರಿದೆ. ವಿಶ್ವದ್ರೋಹರತನು, ದುಷ್ಟನು, ಕಾಮುಕನು, ಕುಮಾರ್ಗಗಾಮಿಯೂ ಆದ ರಾವಣನು ತಾನು ಗೈದ ಪಾಪಗಳಿಂದಲೇ ನಾಶವಾಗಿ ಹೋದನು. ನೀನು ಸಮರೂಪಿಯು, ಪರಬ್ರಹ್ಮ ಸ್ವರೂಪನು, ಅವಿನಾಶಿಯು, ನಿತ್ಯನು, ಏಕರಸನು, ಶತ್ರು ಮಿತ್ರ ಭಾವಗಳಿಂದ ಅತೀತನು, ಅಖಂಡ ಸ್ವರೂಪನು, ಗುಣಾತೀತನು, ಜನ್ಮರಹಿತನು, ಅನಘನು, ನಿರ್ವಿಕಾರನು, ಅಜೇಯನು, ಅಮೋಘ ಶಕ್ತಿಶಾಲಿಯು, ಕರುಣಾಮಯನು ಆಗಿರುವೆ. ನೀನು ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ, ಪರಶುರಾಮ ಮುಂತಾದ ಅವತಾರವೆತ್ತಿರುವೆ. ಪ್ರಭು, ದೇವತೆಗಳು ಸಂಕಟಕ್ಕೊಳಗಾದಾಗ ಅನೇಕ ಅವತಾರಗಳನ್ನೆತ್ತಿ ಅವರನ್ನು ರಕ್ಷಿಸಿದೆ. ಈ ದುಷ್ಟನು, ಮಹಾಪಾಪಿಯು, ದೇವತೆಗಳ ನಿತ್ಯ ಶತ್ರುವು, ಕಾಮ ಲೋಭ ಮದ ನಿರತನು, ಅತಿ ಕ್ರೋಧಿಯೂ ಆದ ಇಂತಹ ಅಧಮಾಧಮನಿಗೂ ನೀನು ಪರಮ ಪದವನ್ನು ಕರುಣಿಸಿರುವೆ. ಇದು ಜಗದಾಶ್ಚರ್ಯಕರವು. ದೇವತೆಗಳಾದ ನಾವು ಪರಮಾಧಿಕಾರವುಳ್ಳವರಾಗಿದ್ದರೂ ಸ್ವಾರ್ಥ ಪರಾಯಣರಾಗಿ ನಿನ್ನ ಭಕ್ತಿಯನ್ನು ಮರೆತು ನಿರಂತರವೂ ಭವಸಾಗರದ ಪ್ರವಾಹದಲ್ಲಿ ತೊಳಲಾಡುತ್ತಿದ್ದೇವೆ. ಪ್ರಭು, ಈಗ ನಾವು ನಿನಗೆ ಶರಣಾಗಿದ್ದೇವೆ, ನಮ್ಮನ್ನು ಕಾಪಾಡು. ಈ ವಿಧವಾಗಿ ಪ್ರಾರ್ಥಿಸಿ ದೇವತೆಗಳು ಸಿದ್ಧರು ಕೈಜೋಡಿಸಿಕೊಂಡು ಅಲ್ಲಲ್ಲಿ ನಿಂತಿದ್ದರು. ಆಗ ಬ್ರಹ್ಮದೇವರು ಅತ್ಯಂತ ಪ್ರೇಮದಿಂದ ಪುಳಕಿತರಾಗಿ ಸ್ವಾಮಿಯನ್ನು ಸ್ತುತಿಸತೊಡಗಿದರು. ಸದಾ ಸುಖಧಾಮ ಶ್ರೀಹರೇ, ಧನುರ್ಬಾಣಧಾರಿ ರಘುನಾಯಕ, ನಿನಗೆ ಜಯವಾಗಲಿ. ನೀನು ಜನನ ಮರಣ ರೂಪಿ ಭವವಾರಣಕ್ಕೆ ಸಿಂಹನಂತಿರುವವನು. ಸ್ವಾಮಿ ಸರ್ವವ್ಯಾಪಕ, ನೀನು ಸದ್ಗುಣ ಸಾಗರ, ಸರ್ವ ಸಮರ್ಥನಾಗಿರುವೆ. ನೀನು ಕೋಟಿ ಮನ್ಮಥ ಸುಂದರಾಕಾರನಾಗಿರುವೆ. ಸಿದ್ಧರು, ಮುನಿಗಳು, ಕವಿಗಳು ನಿನ್ನ ಗುಣಗಳನ್ನು ನಿರಂತರ ಗಾನ ಮಾಡುತ್ತಿರುವರು. ನಿನ್ನ ಮನಸ್ಸು ಉಜ್ವಲವಾಗಿದೆ. ರಾವಣನೆಂಬ ಮಹಾ ಸರ್ಪವನ್ನು ಲೀಲಾಜಾಲವಾಗಿ ಗರುಡನಂತೆ ಕ್ರೋಧದಿಂದ ಸಂಹರಿಸಿದೆ. ಪ್ರಭು, ಸೇವಕರಿಗೆ ಆನಂದ ಪ್ರದಾಯಕನು, ಶೋಕ ಭಯ ನಾಶಕನು, ಕ್ರೋಧರಹಿತನು, ನಿತ್ಯ ಜ್ಞಾನ ಸ್ವರೂಪನು ಆಗಿರುವೆ. ನಿನ್ನ ಅವತಾರವು ಉದಾರವು, ಅಪಾರ ದಿವ್ಯ ಗುಣಗಳಿಂದ ಕೂಡಿದ್ದು ಭೂಭಾರವನ್ನು ಇಳುಹಲೆಂದೇ ಆಗಿದೆ. ಜ್ಞಾನ ನಿಧಾನನು, ಅವತರಿಸಿದರೂ ನಿತ್ಯನು, ಜನ್ಮರಹಿತನು, ಸರ್ವವ್ಯಾಪಕನು, ಅದ್ವಿತೀಯನು, ಅನಾದಿಯೂ ಆಗಿರುವೆ. ಓ ಕರುಣಾಕರ ಶ್ರೀರಾಮ, ನಾನು ತುಂಬಾ ಹರ್ಷದಿಂದ ನಿನಗೆ ನಮಿಸುತ್ತಿದ್ದೇನೆ. ರಘುವಂಶಭೂಷಣ, ರಾಕ್ಷಸ ಸಂಹರಣ, ಸಮಸ್ತ ದೋಷಹಾರಿ, ದೀನನಾಗಿ ಶರಣು ಬಂದ ವಿಭೀಷಣನನ್ನು ಲಂಕಾಧಿಪತಿಯಾಗಿಸಿದೆ. ಓ ಜ್ಞಾನಗುಣ ನಿಧಾನ, ನಿರಭಿಮಾನಿಯೇ, ಅಜನೇ, ಸರ್ವವ್ಯಾಪಿಯೇ, ನಿರ್ವಿಕಾರನೇ,
ಶ್ರೀರಾಮ ನಿನಗೆ ವಂದನೆ. ನಿನ್ನ ಭುಜದಂಡ ಪ್ರತಾಪ ಬಲಗಳು ಪ್ರಚಂಡವಾದವು. ಕಣವೃಂದವನ್ನು ನಿರ್ನಾಮ ಮಾಡುವುದರಲ್ಲಿ ನೀನು ನಿಸ್ಸೀಮನು. ದೀನರ ಮೇಲೆ ಅವ್ಯಾಜ ಕರುಣೆ ತೋರಿ ಅವರಿಗೆ ಶುಭ ಮಂಗಳಗಳನ್ನು ಕರುಣಿಸುವವನು. ಓ ಶೋಭಾನಿಧಾನ, ಜಾನಕಿ ಸಹಿತನಾಗಿ ವಿರಾಜಿಸುತ್ತಿರುವ ನಿನಗೆ ನಮಸ್ಕಾರಗಳು. ನೀನು ಸಂಸಾರ ಸಾಗರದಿಂದ ಎಲ್ಲರನ್ನೂ ಉದ್ಧರಿಸುವವನು. ಕಾರಣ ಅಂದರೆ ಮಾಯೆ, ಕಾರ್ಯ ಅಂದರೆ ಜಗತ್ತುಗಳಿಂದ, ಕಾರ್ಯಗಳಿಂದ ಮಾಯೆ ಜಗತ್ತುಗಳಿಂದ ಅತೀತನು. ಮನಸ್ಸಿನಲ್ಲಿ ಉತ್ಪನ್ನವಾಗುವ ದಾರುಣ ದೋಷಗಳನ್ನು ಪರಿಹರಿಸುವವನು. ಮಂಜುಳ ತೂಣೀರ ಧನುರ್ಬಾಣಧಾರಿಯೇ, ಜಲಜಾರುಣ ನೇತ್ರನೇ, ರಾಜ ಶಿರೋಮಣಿ, ಸುಖ ನಿಧಾನ, ಸುಂದರ ಶ್ರೀರಮಣ, ನೀನು ಮಿಥ್ಯಾ ಮಮತೆ, ಅಹಂಕಾರ, ಕಾಮನೆಗಳನ್ನು ನಾಶ ಮಾಡುವವನು. ನೀನು ಅನಿಂದ್ಯನು, ಅಖಂಡನು, ಇಂದ್ರಿಯಗಳಿಗೆ ಅಗೋಚರನು ಆಗಿರುವೆ. ಸದಾ ಸರ್ವರೂಪಿಯಾಗಿದ್ದರೂ ನೀನು ಎಂದೂ ಆ ರೀತಿ ಆಗಿರಲಿಲ್ಲವೆಂದು ವೇದಗಳು ಉದ್ಘಟಿಸುತ್ತಿವೆ. ಇದು ಯಾವುದೇ ದಂತ ಕಥೆಯಲ್ಲ, ಒಣ ಕಲ್ಪನೆಯೂ ಅಲ್ಲ. ಸೂರ್ಯನು ಮತ್ತೆ ಅವನ ಪ್ರಕಾಶ ಭಿನ್ನವೂ ಹೌದು, ಅಭಿನ್ನವೂ ಹೌದು. ಅದೇ ಪ್ರಕಾರ ನೀನು ಈ ಜಗತ್ತಿನಿಂದ ಭಿನ್ನನೂ ಹೌದು, ಅಭಿನ್ನನೂ ಹೌದು. ಈ ಸರ್ವವ್ಯಾಪಕ ಪ್ರಭು, ಆದರದಿಂದ ನಿನ್ನ ಮುಖಾವಲೋಕನ ಮಾಡುವ ಈ ವಾನರರು ಕೃತಾರ್ಥರು. ಶ್ರೀಹರೇ, ನಮ್ಮ ದಿವ್ಯ ದೇಹ ನಮ್ಮ ದಿವ್ಯ ದೇಹ ಶರೀರಕ್ಕೆ ಧಿಕ್ಕಾರವಿರಲಿ. ಏಕೆಂದರೆ ನಾವು ಭಕ್ತಿ ರಹಿತರಾಗಿ ಸಾಂಸಾರಿಕ ವಿಷಯಗಳಲ್ಲಿ ಮಗ್ನರಾಗಿದ್ದೇವೆ. ಓ ದೀನಶರಣ್ಯ, ನನ್ನ ವಿಪರೀತ ಕ್ರಿಯೆಗಳನ್ನು ಆಚರಿಸುವ ವಿಭೇದಕಾರಿಯಾದ ಬುದ್ಧಿಯನ್ನು ದಯಮಾಡಿ ಪರಿಹರಿಸು. ದುಃಖವನ್ನೇ ಸುಖವೆಂದು ಭಾವಿಸಿ ಆನಂದದಲ್ಲಿ ಮುಳುಗೇಳುತ್ತಿರುವೆನು. ನೀನು ದುಷ್ಟ ಸಂಹಾರಕನು, ಪೃಥ್ವಿಗೆ ಮನೋಹರ ಅಲಂಕಾರ ಪ್ರಾಯನು. ನಿನ್ನ ಚರಣ ಕಮಲಗಳನ್ನು ಸರ್ವದಾ ಶಿವ ಪಾರ್ವತಿಯರು ಸೇವಿಸುತ್ತಿರುವರು. ಓ ರಾಜಾಧಿರಾಜ, ನಿನ್ನ ಪಾದ ಪದ್ಮಗಳನ್ನು ಸೇವಿಸುವಂತಹ ಅನನ್ಯ ಭಕ್ತಿಯನ್ನು ನನಗೆ ಕರುಣಿಸು. ಈ ಪ್ರಕಾರ ಅತ್ಯಂತ ಭಕ್ತಿಯಿಂದ ಪುಲಕಿತ ಗಾತ್ರನಾಗಿ ಬ್ರಹ್ಮದೇವರು ಪ್ರಾರ್ಥಿಸಿದರು. ಅವರ ಕಣ್ಣುಗಳಿಂದ ಆನಂದ ಅಶ್ರುಗಳು ಹರಿದವು. ಶೋಭಾ ಸಿಂಧುವಾದ ನಯನಾಭಿರಾಮನಾದ ಶ್ರೀರಾಮನ ಸೌಂದರ್ಯವನ್ನು ಎಷ್ಟು ನೋಡಿದರೂ ಅವರಿಗೆ ತೃಪ್ತಿಯಿಲ್ಲ. ಅದೇ ವೇಳೆಗೆ ದಶರಥ ಮಹಾರಾಜರು ಸ್ವರ್ಗದಿಂದ ಅಲ್ಲಿಗೆ ಬಂದರು. ಪುತ್ರರನ್ನು ನೋಡುತ್ತಲೇ ಅವರ ಕಣ್ಣುಗಳಿಂದ ಪ್ರೇಮಾಶ್ರುಗಳು ಹರಿದವು. ರಾಮ ಲಕ್ಷ್ಮಣರಿಬ್ಬರೂ ತಂದೆಗೆ ವಂದಿಸಿಕೊಂಡರು. ದಶರಥನು ಅವರನ್ನು ಆಶೀರ್ವದಿಸಿದನು. ಆಗ ಶ್ರೀರಾಮನು ಹೇಳಿದನು, ತಂದೆಯೇ, ನಿನ್ನ ಪುಣ್ಯ ಪ್ರಭಾವದಿಂದಲೇ ನಾನು ಅಜೇಯನಾದ ರಾವಣನನ್ನು ಗೆಲ್ಲಲು ಸಾಧ್ಯವಾಯಿತು. ಪುತ್ರನ ವಚನಗಳನ್ನು ಕೇಳಿ ಅವನ ಪ್ರೇಮ ಇಮ್ಮಡಿಸಿತು. ಕಣ್ಣುಗಳು ತುಂಬಿ ಬಂದವು, ಶರೀರ ರೋಮಾಂಚನವಾಯಿತು. ದಶರಥನು ಜೀವಿಸಿರುವಾಗ ತೋರುತ್ತಿದ್ದ ಪ್ರೇಮವನ್ನು ನೆನೆದು ಶ್ರೀರಾಮಚಂದ್ರನು ಅವನಿಗೆ ತನ್ನ ಸ್ವರೂಪ ಜ್ಞಾನವನ್ನು ಕರುಣಿಸಿದನು. ಶಿವನು ಹೇಳುತ್ತಾನೆ, ಉಮೆ, ದಶರಥನು ಭೇದ ಭಕ್ತಿಯಿಂದ ಮನಸ್ಸನ್ನು ಲೀನಗೊಳಿಸಿದ್ದ. ಆದ್ದರಿಂದ ಅವನಿಗೆ ಕೈವಲ್ಯ ಪ್ರಾಪ್ತವಾಗಲಿಲ್ಲ. ಮಾಯಾರಹಿತನು, ಸಚ್ಚಿದಾನಂದ ಸ್ವರೂಪನು, ದಿವ್ಯ ಗುಣಯುಕ್ತನು ಆದ ಸಗುಣ ರೂಪದ ಉಪಾಸನೆ ಮಾಡುವ ಇಂತಹ ಭಕ್ತರು ಮೋಕ್ಷವನ್ನು ಬಯಸುವುದೂ ಇಲ್ಲ. ಅಂತಹವರಿಗೆ ಪ್ರಭುವು ತನ್ನ ಭಕ್ತಿಯನ್ನು ದಯಪಾಲಿಸುವನು. ಪ್ರಭುವಿಗೆ ಪದೇ ಪದೇ ನಮಸ್ಕರಿಸಿ ದಶರಥನು ಹರ್ಷಿತನಾಗಿ ದೇವಲೋಕಕ್ಕೆ ಹೋದನು. ಸೀತಾ ಲಕ್ಷ್ಮಣ ಸಮೇತನಾದ ಕೋಸಲಾಧೀಶನ ಪರಮ ಶೋಭೆಯನ್ನು ಕಂಡು ದೇವೇಂದ್ರನು ಹರ್ಷಾತಿರೇಕದಿಂದ ಸ್ತುತಿಸತೊಡಗಿದನು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ ಹರಣ ಭವ ಭಯ ದಾರುಣಂ. ಶ್ರೀರಾಮಚಂದ್ರ ಕೃಪಾಲ ಭಜ ಮನ
हरण भवभयदारुणं श्रीराम 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 श्रीराम